ಓದುಗ ಮಿತ್ರರಿಗೆ ಆತ್ಮೀಯ ನಮಸ್ಕಾರ. ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ಈಗ ಪರಿಚಯಿಸುತ್ತಿರುವ ಕೃತಿ ಶ್ರೀ ಗುರೂಜಿ ಸಮಗ್ರ ದರ್ಶನ ಮಾಲೆಯ ಕೊನೆಯ ಹಾಗೂ 12ನೆಯ ಸಂಪುಟ ಸ್ಮರಣಾಂಜಲಿ. ಈ ಕೃತಿ ಶ್ರೇಣಿಯ ಮೊದಲ ಸಂಪುಟ ಆದರಾಂಜಲಿಯಲ್ಲಿ ನಾವು ಪೂಜನೀಯ ಗುರೂಜಿಯವರ ಜೀವನ ಕಥನ, ದೇಶದ ಹಲವಾರು ಗಣ್ಯರ ಕುರಿತು ಅವರ ಅನಿಸಿಕೆ ಹಾಗೂ ಅವರ ಸಮಕಾಲೀನ ಮಹಾಪುರುಷರಿಗೆ ಶ್ರದ್ಧಾಂಜಲಿಯನ್ನು ನೋಡುತ್ತೇವೆ. ಸ್ಮರಣಾಂಜಲಿ ಎನ್ನುವ ಈ ಸಂಪುಟದಲ್ಲಿ ಹೆಸರೇ ಸೂಚಿಸುವಂತೆ ಗುರೂಜಿಯವರ ವ್ಯಕ್ತಿತ್ವದಿಂದ ಪ್ರಭಾವಿತರಾದ ವ್ಯಕ್ತಿಗಳು ಅವರ ಬಗ್ಗೆ ತಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಇದರಿಂದ ನಾವು ಗುರೂಜಿಯವರ ವ್ಯಕ್ತಿತ್ವ ಎಷ್ಟು ವಿಶಾಲ ಹಾಗೂ ವ್ಯಾಪಕವಾಗಿತ್ತು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಸಮಾಜ ಜೀವನದಲ್ಲಿನ ಅವರ ವ್ಯಕ್ತಿತ್ವದ ಪ್ರಭಾವದ ಆಳವನ್ನು ಪ್ರದರ್ಶಿಸುವಂತಹ ಕೆಲವು ಆಯ್ದ ಶ್ರದ್ಧಾಸುಮನಗಳನ್ನು ಈ ಕೃತಿಯಲ್ಲಿ ಪೋಣಿಸಲಾಗಿದೆ. ಈ ಸಂಪುಟವನ್ನು ವಿಷಯದ ಆಧಾರದ ಮೇಲೆ ಲೇಖನಾಂಜಲಿ, ಸಭಾಂಜಲಿ, ಬುಧಾಂಜಲಿ ಹಾಗೂ ಶಬ್ದಾಂಜಲಿ ಎಂದು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯ ಭಾಗ ಲೇಖನಾಂಜಲಿಯಲ್ಲಿ ಪೂಜನೀಯ ಗುರೂಜಿಯವರೊಂದಿಗೆ ಒಡನಾಡಿದ, ಅವರ ರಾಷ್ಟ್ರೀಯ ವಿಚಾರಗಳಿಂದ ಪ್ರೇರಿತರಾದ ಹಾಗೂ ಸಮಾಜ ಜೀವನದಲ್ಲಿ ಅವರ ಸಂಪರ್ಕಕ್ಕೆ ಬಂದ ವ್ಯಕ್ತಿಗಳು ತಮ್ಮ ಲೇಖನಗಳ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಈ ರೀತಿಯ ಒಟ್ಟು 40 ಲೇಖನಗಳನ್ನು ಈ ಭಾಗದಲ್ಲಿ ನೋಡಬಹುದು. ಈ ಭಾಗದ ಮೊದಲ ಲೇಖನವನ್ನು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದಿದ್ದು, ಗುರೂಜಿಯವರ ಇಹಲೋಕ ಯಾತ್ರೆಯ ಅಂತಿಮ ಕ್ಷಣದ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾನು ಇಚ್ಛಾಮರಣವನ್ನು ನೋಡಿದನು ಎಂಬ ತಮ್ಮ ಲೇಖನದ ಶೀರ್ಷಿಕೆಯಲ್ಲಿ, ನಾನು ಪ್ರತಿ ಬಾರಿ ಗುರೂಜಿಯವರನ್ನು ಭೇಟಿಯಾದಾಗ ಅವರ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡುವ ಪ್ರಯತ್ನ ಮಾಡುತ್ತಿದ್ದೆ. ಆಗ ಗುರೂಜಿಯವರು ಪ್ರಯತ್ನಪೂರ್ವಕವಾಗಿ ತಮ್ಮ ಕಾಲುಗಳನ್ನು ಹಿಂದೆ ತೆಗೆದುಕೊಂಡು ತಮ್ಮ ತಲೆಯ ಮೇಲೆ ಕೈಹಿಟ್ಟು ಪ್ರೇಮದಿಂದ ನೇವರಿಸುತ್ತಿದ್ದರು. ಆದರೆ ಇದೇ ಕೊನೆಯ ಬಾರಿ ಎಂಬಂತೆ ನಾನು ಅವರ ಚರಣಸ್ಪರ್ಶ ಮಾಡುವುದನ್ನು ಯಾರೂ ಕೂಡ ತಡೆಯಲು ಸಾಧ್ಯವಾಗಲಿಲ್ಲ ಹಾಗೂ ಅವರ ಕಾಲುಗಳು ಹಿಂದೆ ಸರಿಯಲಿಲ್ಲ. ಕೈಗಳು ಸಹ ಮುಂದೆ ಬಂದು ನನ್ನ ತಲೆಯನ್ನು ನೇವರಿಸಲಿಲ್ಲ ಎಂದು ಹೃದಯ ಸ್ಪರ್ಶಿಯಾಗಿ ತಮ್ಮ ಲೇಖನವನ್ನು ಮಂಡಿಸುತ್ತಾರೆ. ಪೂಜನೀಯ ಡಾಕ್ಟರ್ಜಿಯವರ ನಿಕಟವರ್ತಿಗಳಾಗಿದ್ದಂತಹ ಶ್ರೀ ಅಪ್ಪಾಜಿ ಜೋಶಿಯವರು ಗುರೂಜಿಯವರು ಡಾಕ್ಟರ್ಜಿಯವರ ಸಂಪರ್ಕಕ್ಕೆ ಬಂದ ಮೇಲೆ ಅವರ ವ್ಯಕ್ತಿತ್ವದ ಪ್ರಭಾವದಿಂದ ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡರು ಎನ್ನುವುದನ್ನು ವಿವರವಾಗಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಸಂಘ ಕಾರ್ಯವೇ ಮಾತೃಭೂಮಿ ಹಾಗೂ ಸಮಾಜ ಸೇವೆ ಮಾಡಲು ಉತ್ಕೃಷ್ಟವಾದ ಮಾಧ್ಯಮ ಎನ್ನುವುದನ್ನು ಗುರೂಜಿಯವರು ಅರ್ಥ ಮಾಡಿಕೊಂಡರು. ನನ್ನ ದೇಶ, ನನ್ನ ಸಮಾಜ ಇವೇ ನನ್ನ ದೇವರು. ನನ್ನ ಉದ್ಧಾರ ನನ್ನ ದೇಶ ಮತ್ತು ಸಮಾಜದ ಉದ್ಧಾರದಲ್ಲೇ ಅಡಗಿದೆ. ದೇಶ ಮತ್ತು ಸಮಾಜ ಈ ಎರಡೂ ವಿಷಯಗಳು ಮುಂದೆ ಬಂದಾಗ ಸ್ವತಃ ಪ್ರತ್ಯಕ್ಷ ಈಶ್ವರ ಪ್ರಾಪ್ತಿ ಮತ್ತು ಉಳಿದೆಲ್ಲ ವಿಷಯಗಳು ನನಗೆ ನಗಣ್ಯವಾದವು ಎನ್ನುವುದನ್ನು ಗುರೂಜಿಯವರು ಹೇಳಿದ್ದಾರೆ. 1937ರ ಸಂಕ್ರಾಂತಿಯ ಸುಮುಹೂರ್ತದಲ್ಲಿ ಪೂಜನೀಯ ಗುರೂಜಿಯವರಿಗೆ ದೀಕ್ಷೆ ನೀಡಿದಂಥ ಸ್ವಾಮಿ ಅಖಂಡಾನಂದರು ಸ್ವಾಮಿ ಅಮೃತಾನಂದರಿಗೆ ಒಂದು ಕಿವಿ ಮಾತನ್ನು ಹೇಳುತ್ತಾರೆ. ಮದುವೆಗೆ ಈಗ ತಾನೇ ದೀಕ್ಷಾ ಸಂಸ್ಕಾರ ಮುಗಿದಿದೆ, ಆದರೆ ಅವನನ್ನು ಆಶ್ರಮದಲ್ಲಿ ಇಟ್ಟುಕೊಳ್ಳಬಾರದು. ಅವನ ಕೆಲಸ ಆಶ್ರಮದ ಹೊರಗಡೆ ಇದೆ. ಅವನು ಇಲ್ಲೇ ಇದ್ದರೆ ಇದೇ ದಿಕ್ಕಿನಲ್ಲಿ ಸಾಗುತ್ತಾನೆ. ಅವನಿಗೆ ಕಷ್ಟಗಳು ಬಂದಾಗ ಮಾತ್ರ ಪರಿಹಾರವನ್ನು ಹೇಳಬೇಕು. ಅವನು ಮುಂದೆ ಡಾಕ್ಟರ್ ಹೆಡ್ಗೇವಾರ್ ಅವರ ಜೊತೆ ಸೇರಿ ಸಮಾಜ ಕಾರ್ಯದಲ್ಲಿ ಜನತಾ ಜನಾರ್ದನನ ಸೇವೆಯಲ್ಲಿ ತೊಡಗುತ್ತಾನೆ. ಅಖಂಡ ಶುದ್ಧ ಭಾವದಿಂದ ಮಾತೃಭೂಮಿಯ ಸೇವೆ ಮಾಡುತ್ತಾನೆ ಎಂದು ಅಮೃತಾನಂದರಿಗೆ ತಿಳಿಸಿದ್ದರು. ನಾಗಪುರ ಕಾರ್ಯಾಲಯದ ಪ್ರಮುಖರಾದಂತಹ ಶ್ರೀ ಕೃಷ್ಣರಾವ್ ಮೊಹರೀರ್ ಅನ್ನುವವರು ಗುರೂಜಿಯವರನ್ನ ಕುರಿತು ಹೀಗೆ ಹೇಳುತ್ತಾರೆ. ಹೇಗೆ ಸ್ವಾಮಿ ವಿವೇಕಾನಂದರು ಯಾವ ರೀತಿಯಲ್ಲಿ ರಾಮಕೃಷ್ಣ ಪರಮಹಂಸರನ್ನು ಪರೀಕ್ಷೆ ಮಾಡಿ ಒಪ್ಪಿಕೊಂಡರೋ, ಅದೇ ರೀತಿ ಗುರೂಜಿಯವರು ಸಹ ಸಂಘ ಹಾಗೂ ಡಾಕ್ಟರ್ಜಿಯವರನ್ನು ಪೂರ್ಣ ಪರೀಕ್ಷೆಯ ನಂತರ ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಿದರು. ಡಾಕ್ಟರ್ಜಿಯವರು ಸಂಘಮಂತ್ರದ ಉದ್ಘಾಟಕರು ಹಾಗೂ ತಂತ್ರದ ನಿರ್ಮಾಪಕರು ಆದಂತೆ ಗುರೂಜಿಯವರು ಆ ಸಂಘಮಂತ್ರದ ಪ್ರಸಾರಕರು ಹಾಗೂ ತಂತ್ರದ ವಿಸ್ತಾರಕರು ಆಗಿದ್ದಾರೆ ಎಂದು ತಮ್ಮ ಲೇಖನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕೇಸರಿ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ಶ್ರೀ ಗ.ವಿ. ಕೇತ್ಕರ್ ಅವರು ಜಾಗೃತ ಕರ್ಮಯೋಗಿ ಎಂಬ ತಮ್ಮ ಲೇಖನದ ಶೀರ್ಷಿಕೆಯಲ್ಲಿ 1948ರಲ್ಲಿ ಸಂಘದ ಮೇಲೆ ನಿಷೇಧ ಹೇರಿದ ಸಂದರ್ಭದ ಕುರಿತು ಮಾತನಾಡುತ್ತಾರೆ.
ಉಸಿರುಗಟ್ಟಿಸುವಂತಹ ಕಾರಾಗೃಹದ ಪರಿಸ್ಥಿತಿಯಲ್ಲಿಯೂ ಕೂಡ ಗುರೂಜಿಯವರು ಆನಂದ ಪ್ರವೃತ್ತಿಯಿಂದ ಇದ್ದರು. ಅವರು ಭಗವದ್ಗೀತೆಯಲ್ಲಿ ಉಪದೇಶಿಸಲ್ಪಟ್ಟ ಕರ್ಮಯೋಗದ ಆಚರಣೆಯಲ್ಲಿ ತೊಡಗಿದ್ದರು ಅಂತ ಹೇಳುತ್ತಾರೆ. ಇಲ್ಲಿಸ್ಟ್ರೇಟೆಡ್ ವೀಕ್ಲಿಯ ಮಾಜಿ ಸಂಪಾದಕರಾದ ಶ್ರೀ ಖುಷ್ವಂತ್ ಸಿಂಹ ಅವರದ್ದು ರೋಚಕ ಬರವಣಿಗೆ. ಪ್ರಾರಂಭದಲ್ಲಿ ಗುರೂಜಿಯವರ ಬಗ್ಗೆ ತಿರಸ್ಕಾರವಿದ್ದ ಈ ವ್ಯಕ್ತಿ ಒಮ್ಮೆ ಗುರೂಜಿಯವರನ್ನು ಭೇಟಿಯಾಗಲು ನಾಗಪುರದ ಸಂಘದ ಕಾರ್ಯಾಲಯಕ್ಕೆ ಹೋಗುತ್ತಾರೆ. ಅಲ್ಲಿ ಸಾಧಾರಣವಾಗಿ ಒಂದು ಮೂಲೆಯ ಸಣ್ಣ ಕೋಣೆಯಲ್ಲಿ ಜಮಖಾನದ ಮೇಲೆ ಬಿಳಿ ಉಡುಪಿನಲ್ಲಿ ಗುರೂಜಿಯವರನ್ನು ಕಂಡು ತನ್ನ ಭ್ರಮೆ ಕಳೆಯಿತು ಎಂದು ಹೇಳುತ್ತಾರೆ. ಗುರೂಜಿಯವರನ್ನು ಭೇಟಿಯಾಗಲು ನಾನು ಗಣವೇಷಧಾರಿಗಳ ಸಮೂಹದ ಮಧ್ಯೆ ಹೋಗಬೇಕು. ನನ್ನ ಕಾರಿನ ನಂಬರನ್ನು ಗುರುತು ಮಾಡುವಂತಹ ಯಾರಾದರೂ ಮಫ್ತಿನಲ್ಲಿರುತ್ತಾರೆ ಎಂದು ಖುಷ್ವಂತ್ ಸಿಂಹ ಅವರು ಅಂದುಕೊಂಡಿದ್ದರಂತೆ. ಆದರೆ ಗುರೂಜಿಯವರ ಭೇಟಿಯ ಬಳಿಕ ನನ್ನ ಭ್ರಮೆ ಭಗ್ನವಾಯಿತು ಎಂದು ಬರೆದಿದ್ದಾರೆ. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರು ತಮ್ಮ ಲೇಖನದಲ್ಲಿ ಬರೆಯುತ್ತಾರೆ, ನಮ್ಮ ಎಲ್ಲ ಆದರ್ಶಗಳಲ್ಲಿ ದೊಡ್ಡ ಆದರ್ಶವೆಂದರೆ ತ್ಯಾಗ. ಅವರಂತೂ ತ್ಯಾಗದ ಸಾಕ್ಷಾತ್ ಮೂರ್ತಿಯಾಗಿದ್ದರು ಎಂದು ಗುರೂಜಿಯವರ ಬಗ್ಗೆ ತಮ್ಮ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಾರೆ. ಪತ್ರಕರ್ತ ಡಾಕ್ಟರ್ ಸೈಫುದ್ದೀನ್ ಜಲಾನಿಯವರು ಹೇಳುತ್ತಾರೆ, ಹಿಟ್ಲರ್ನಿಂದ ನಾಸರ್ವರೆಗೆ ವಿಶ್ವದಲ್ಲಿನ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗಿದ್ದೇನೆ. ಆದರೆ ಗುರೂಜಿಯವರಂತೆ ಪ್ರಸನ್ನ ಚಿತ್ತ, ಆತ್ಮವಿಶ್ವಾಸ ಮತ್ತು ಪ್ರಭಾವಿ ವ್ಯಕ್ತಿತ್ವವು ಈವರೆಗೂ ನನ್ನ ದೃಷ್ಟಿಗೆ ಬಿದ್ದಿಲ್ಲ. ದೇಶದ ಹಿತದೃಷ್ಟಿಯಿಂದ ಈ ವ್ಯಕ್ತಿತ್ವವು ಗುರೂಜಿಯವರಿಗೆ ಶೋಭೆ ತರುತ್ತಿತ್ತು. ಈ ಮಹನೀಯರು ಸಂಘ ಕಾರ್ಯದ ಮಹತ್ವವನ್ನು ಕೂಡ ತಮ್ಮ ಲೇಖನದಲ್ಲಿ ವ್ಯಕ್ತಪಡಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತಹ ಶ್ರೀ ದಾದಾ ಸಾಹೇಬ್ ಆಪ್ಟೆ ಅವರು ಗುರೂಜಿಯವರನ್ನು ಅವರ ಅನಾರೋಗ್ಯದ ಸಂದರ್ಭದಲ್ಲಿ ಆಗಾಗ ಭೇಟಿಯಾಗ್ತಾ ಇರುತ್ತಾರೆ. ಗುರೂಜಿಯವರಿಗೆ ಒಂದು ಪ್ರಶ್ನೆಯನ್ನು ಈ ಮಹನೀಯರು ಮುಂದೆ ಇಡ್ತಾರೆ. ಗುರೂಜಿಯವರೇ, ತಮ್ಮ ಜೀವನದಲ್ಲಿ ಯಾವುದಾದರೂ ಸೂತ್ರವನ್ನು ನಿಶ್ಚಯಿಸಿಕೊಂಡಿದ್ದೀರಾ ಅಂತ ಕೇಳುತ್ತಾರೆ. ಈ ಪ್ರಶ್ನೆಗೆ ಉತ್ತರಿಸಿದ ಗುರೂಜಿಯವರು, ಸೂತ್ರ ಅಂದರೆ ನಾನು ಪ್ರವಾಹದಲ್ಲಿ ಯಾವಾಗಲೂ ಹರಿಯುತ್ತಿರಬೇಕು ಎಂದು ನಿಶ್ಚಯಿಸಿಕೊಂಡಿದ್ದೆ. ಪ್ರವಾಹದ ಜೊತೆಗೆ ಹರಿಯುತ್ತಾ ಹೋಗುವುದು, ಪ್ರವಾಹದ ವಿರುದ್ಧವಂತೂ ಹೋಗಲೇಬಾರದು. ದಡದಲ್ಲಿ ಅಂಟಿಕೊಂಡು ಹರಿಯುತ್ತಿರುವ ಪ್ರವಾಹವನ್ನು ನೋಡಬಾರದು ಮತ್ತು ಅದರಲ್ಲಿ ಮುಳುಗಬಾರದು ಎಂದು ಉತ್ತರಿಸಿದ್ದರು. ಪಂಡಿತ ದೀನದಯಾಳ್ ಉಪಾಧ್ಯಾಯರು ಸಮಷ್ಟಿ ಜೀವನ ಎಂಬ ತಮ್ಮ ಲೇಖನದಲ್ಲಿ ಗುರೂಜಿಯವರ ಧ್ಯೇಯವಾಕ್ಯವಾದ ನಾನಲ್ಲ ನೀನು ಎನ್ನುವುದನ್ನು ಸ್ವಲ್ಪ ವಿವರಿಸಿದ್ದಾರೆ. ಈ ನೀನು ಎಂದರೆ ಯಾರು? ನೀನು ಎಂದರೆ ಸಂಘ, ಸಮಾಜ, ಈಶ್ವರ, ಈ ಮೂರನ್ನು ಒಂದುಗೂಡಿಸಿರುವಂಥದ್ದು ಎಂದು ಹೇಳಿದ್ದಾರೆ. ಗ್ರಾಮ ವಿಕಾಸದ ನೇತಾರರಾಗಿದ್ದಂತಹ ಶ್ರೀ ನಾನಾಜಿ ದೇಶ್ಮುಖ್ ಅವರು ತಮ್ಮ ಲೇಖನದಲ್ಲಿ ಈ ಪ್ರಾಂತೀಯ ಭಾಷೆಗಳ ಕುರಿತು ಪೂಜನೀಯ ಗುರೂಜಿಯವರೊಂದಿಗೆ ಸಂವಾದವನ್ನು ಮಾಡುತ್ತಾರೆ. ಅದಕ್ಕೆ ಉತ್ತರಿಸಿದ ಗುರೂಜಿಯವರು, ಹಿಂದಿ ಭಾಷೆ ನಮ್ಮ ರಾಷ್ಟ್ರಭಾಷೆಯಾಗಿದೆ. ಅದರ ಬಗ್ಗೆ ನಮ್ಮ ಮೋಹ ಇರುವುದು ತಪ್ಪಲ್ಲ. ಹಾಗಂತ ಯಾವುದೇ ಪ್ರಾಂತೀಯ ಭಾಷೆಗಳನ್ನು ತಿರಸ್ಕಾರ ಭಾವದಿಂದ ಕಾಣಬಾರದು ಎಂದು ಹೇಳುತ್ತಾರೆ. ನಾಗ್ಪುರ ಕಾರ್ಯಾಲಯದ ಇನ್ನೋರ್ವ ಕಾರ್ಯಾಲಯ ಪ್ರಮುಖ ಶ್ರೀ ಪಾಂಡುರಂಗ ಪಂತ ಕ್ಷೀರಸಾಗರ್ ಅವರು ಹೇಳುತ್ತಾರೆ, ಕಾರ್ಯಾಲಯದ ಕಾರ್ಯಕರ್ತರು, ನೌಕರರು ಇವರ ಬಗ್ಗೆ ಗುರೂಜಿಯವರಿಗೆ ಎಂಥ ಅಭಿಮಾನವಿತ್ತು. ಅವರ ಆರೋಗ್ಯ ವಿಚಾರಿಸುವುದರಲ್ಲಿ ಅವರ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾರಾಯಣ ಚಾಪಕೆ ಎನ್ನುವ ಚರ್ಮಕಾರನೊಬ್ಬ 15-20 ವರ್ಷಗಳಿಂದ ಸಂಘದ ಕಾರ್ಯಾಲಯಕ್ಕೆ ಬರ್ತಾ ಇದ್ದರಂತೆ. ದಿನ ಎಲ್ಲ ದುಡಿದು ಮಧ್ಯಾಹ್ನದ ಸಮಯದಲ್ಲಿ ಸಂಘ ಕಾರ್ಯಾಲಯದ ಗೋಡೆಯ ನೆರಳಿನಲ್ಲಿ ಅವರು ವಿಶ್ರಾಂತಿ ಪಡೆಯುತ್ತಿದ್ದರಂತೆ. ಅವರ ಆರೋಗ್ಯವನ್ನು ಸಹ ಗುರೂಜಿಯವರು ಆಸಕ್ತಿಯಿಂದ ವಿಚಾರಿಸುತ್ತಿದ್ದರಂತೆ. ಗುರೂಜಿಯವರ ಅಂತಿಮ ದರ್ಶನಕ್ಕೆ ಅವರು ಬಂದು ಬಿಕ್ಕಿ ಬಿಕ್ಕಿ ಅಳುವಾಗ ಇಡೀ ಜನಸಮೂಹ ಸ್ತಬ್ಧವಾಗಿತ್ತು ಎನ್ನುವುದನ್ನು ಚಿತ್ರಿಸಿದ್ದಾರೆ. ರಾಜನೀತಿಜ್ಞ ಶ್ರೀ ಪ್ರಕಾಶ್ ವೀರ ಶಾಸ್ತ್ರಿಯವರು ದೇಶ ವಿಭಜನೆಯ ಸಂದರ್ಭವನ್ನು ಉಲ್ಲೇಖಿಸಿ, ಸಾವಿರಾರು ಸ್ವಯಂ ಸೇವಕರು ಪಂಜಾಬ್ ದೆಹಲಿಗಳಲ್ಲಿ ಪ್ರಾಣವನ್ನು ಪಣಕ್ಕಿಟ್ಟು ಲಕ್ಷಾಂತರ ಮುಗ್ಧ ನರನಾರಿಯರನ್ನು ಆಕ್ರಮಣದಿಂದ ರಕ್ಷಿಸಿದರು. ದೆಹಲಿ ಅಗ್ನಿಗೆ ಆಹುತಿಯಾಗುವುದನ್ನು ತಡೆದದ್ದೇ ಸಂಘದ ಸ್ವಯಂ ಸೇವಕರು ಎಂದು ಹೇಳುತ್ತಾರೆ. 1965ರ ಪಾಕಿಸ್ತಾನ ಆಕ್ರಮಣದ ಸಮಯದಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಷ್ಟ್ರಬದ್ಧ ಸಂಘಟನೆಗಳನ್ನು ಹಾಗೂ ವಿವಿಧ ಮತೀಯ ಸಂಘ ಸಂಸ್ಥೆಗಳನ್ನು ಒಂದು ಚರ್ಚೆಗೆ ಆಹ್ವಾನಿಸಿದರು. ಅದರಲ್ಲಿ ಗುರೂಜಿಯವರು ಸಹ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಅದಕ್ಕೆ ಉತ್ತರವಾಗಿ ಗುರೂಜಿಯವರು ಹೇಳುತ್ತಾರೆ, ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರುವ ಸ್ಥಳದಲ್ಲಿ ಯಾರು ನಿಲ್ಲಲು ಸಿದ್ಧರಿಲ್ಲವೋ ಅಲ್ಲಿ ನಾನು ಮತ್ತು ಸ್ವಯಂ ಸೇವಕರು ಸಿದ್ಧರಾಗಿ ನಿಂತಿರುವುದನ್ನು ನೀವು ಕಾಣಬಹುದು ಎಂದು ಹೇಳಿದ್ದರು. ಗುರೂಜಿಯವರು 1962ರಲ್ಲಿ
ನಮ್ಮ ದೇಶದ ಮೇಲೆ ಚೀನಾ ಆಕ್ರಮಣ ಮಾಡುತ್ತದೆ. ನೀವು ಸೈನ್ಯದ ಸಂಘಟನೆ ಹಾಗೂ ಯುದ್ಧದ ಸಿದ್ಧತೆಯನ್ನು ಮಾಡಿಕೊಳ್ಳಿ ಎಂದು ಹೇಳಿದ ದೇಶದ ಮೊದಲ ವ್ಯಕ್ತಿ ಗುರೂಜಿಯವರು ಆಗಿದ್ದರು ಎನ್ನುವುದನ್ನು ತಮ್ಮ ಲೇಖನದಲ್ಲಿ ಬರೆಯುತ್ತಾರೆ. ಅವರು ಮುಂದುವರೆದು ಹೇಳುತ್ತಾ, ಕಮ್ಯುನಿಸ್ಟರ ಕೂಟನೀತಿ ಹಾಗೂ ಅಮೆರಿಕದ ಸಾಂಸ್ಕೃತಿಕ ಆಕ್ರಮಣದ ಬಗ್ಗೆಯೂ ಕೂಡ ಗುರೂಜಿಯವರು ಜಾಗರೂಕರಾಗಿದ್ದರು ಎಂದು ವ್ಯಕ್ತಪಡಿಸಿದ್ದಾರೆ. ನಾಗಪುರದ ಸಂಘಚಾಲಕರಾಗಿದ್ದಂತಹ ಶ್ರೀ ಬಾಬಾ ಸಾಹೇಬ್ ಗಟಾಟಿಯವರು ತಮ್ಮ ಲೇಖನದಲ್ಲಿ ಹೇಳುತ್ತಾರೆ, ಸ್ವರ್ಗೀಯ ಡಾಕ್ಟರ್ ಮುಂಜೆಯವರ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಜನರಲ್ ಕಾರ್ಯಪ್ಪನವರು ಬಂದಿದ್ದರು. ಆ ಅನಾವರಣ ಕಾರ್ಯಕ್ರಮದ ನಂತರ ಅವರಿಗೆ ಕಾರ್ಯಾಲಯದಲ್ಲಿ ಭೋಜನದ ವ್ಯವಸ್ಥೆ ಆಗಿತ್ತು. ಆ ಭೋಜನದ ವ್ಯವಸ್ಥೆಯಲ್ಲಿ ಜಿಲೇಬಿಯನ್ನು ಮೆಚ್ಚಿಕೊಂಡ ಕಾರ್ಯಪ್ಪನವರು ಇದನ್ನು ಮಾಡುವ ವಿಧಾನವನ್ನು ಕೇಳುತ್ತಾರೆ. ಸ್ವತಃ ಗುರೂಜಿಯವರು ಕಾರ್ಯಪ್ಪನವರನ್ನು ಕಾರ್ಯಾಲಯದ ಅಡಿಗೆ ಮನೆಗೆ ನೇರವಾಗಿ ಕರೆದುಕೊಂಡು ಹೋಗಿ ಜಿಲೇಬಿಯನ್ನು ಮಾಡುವ ಸಂಪೂರ್ಣ ವಿಧಾನವನ್ನು ಹೇಳುತ್ತಾರೆ ಮತ್ತು ನಾನು ಹೇಳಿರುವುದು ಸರಿಯೇ ಎಂದು ಸಂಘಚಾಲಕರ ಮುಖವನ್ನು ನೋಡುತ್ತಾರೆ. ಗುರೂಜಿಯವರ ಪತ್ರಗಳದ್ದೇ ಒಂದು ವಿಶ್ವವಿಕ್ರಮ ಅಂತ ಪೂಜನೀಯ ಬಾಳಾಸಾಹೇಬ್ ದೇವರಸರು ತಮ್ಮ ಲೇಖನದಲ್ಲಿ ಉಲ್ಲೇಖನ ಮಾಡ್ತಾರೆ. ಪ್ರತಿದಿನ 5 ಪತ್ರಗಳಂತೆ 33 ವರ್ಷಗಳ ಕಾಲ ಅವರು ಎಷ್ಟು ಪತ್ರಗಳನ್ನು ಬರೆದಿರಬಹುದು ಎಂದು ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ. ಗುರೂಜಿಯವರು ಸ್ವತಃ ಮಲ್ಲಕಂಬದ ಚಾಂಪಿಯನ್ ಆಗಿದ್ದಂಥವರು. ಅವರು ಉತ್ಕೃಷ್ಟ ಕೊಳಲು ಹಾಗೂ ಸಿತಾರ್ ವಾದಕರು ಕೂಡ ಆಗಿದ್ದರು. ಸಂಘ ಕಾರ್ಯವನ್ನು ಸ್ವೀಕಾರ ಮಾಡಿದ ನಂತರ ಅದನ್ನು ತಮ್ಮ ಗೆಳೆಯನಿಗೆ ಕೊಟ್ಟು ಬಿಟ್ಟರು. ಕರೆಯುವವರೆಗೂ ಕೂಡ ಅದರ ಕಡೆಗೆ ಮತ್ತೆಂದೂ ಕೂಡ ಗಮನ ಹರಿಸಲೇ ಇಲ್ಲ. ಸಂಘ ಇಂದು ಆಕರ್ಷಣೀಯವೂ ಪ್ರಶಂಸನೀಯವೂ ಆಗಿದ್ದರೆ ಆ ಶ್ರೇಯ ಗುರೂಜಿಯವರಿಗೆ ಮಾತ್ರ ಸಲ್ಲುತ್ತದೆ ಎಂದು ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ರಾಜನೀತಿಜ್ಞ ಪಂಡಿತ್ ಮೌಳಿಚಂದ್ರ ಶರ್ಮಾ ಇವರು 1948ರಲ್ಲಿ ಸಂಘದ ಮೇಲೆ ನಿಷೇಧಾಜ್ಞೆ ಹೇರಿದಂತಹ ಸಂದರ್ಭದಲ್ಲಿ ಆ ನಿಷೇಧಾಜ್ಞೆಯನ್ನು ತೆರವುಗೊಳಿಸುವುದಕ್ಕೋಸ್ಕರ ಓಡಾಟ ಮಾಡಿದಂತಹ ಮಹನೀಯರಲ್ಲಿ ಇವರು ಕೂಡ ಒಬ್ಬರು. ಇವರು ಗುರೂಜಿಯವರೊಂದಿಗೆ ಅವರ ಮನೆಗೆ ಭೇಟಿ ನೀಡುತ್ತಾರೆ. ಆಗ ಗುರೂಜಿಯವರು ತಮ್ಮ ತಾಯಿಗೆ ಇವರ ಪರಿಚಯವನ್ನು ಮಾಡಿ, ಈ ಮಹನೀಯರೇ ಸಂಘದ ಕಾರ್ಯದ ನಿಷೇಧವನ್ನು ತೆರವುಗೊಳಿಸುವ ಕಾರ್ಯದಲ್ಲಿ ನಮ್ಮೊಂದಿಗೆ ಸಹಕಾರಿಗಳಾಗಿದ್ದವರು ಎಂದು ಪರಿಚಯ ಮಾಡುತ್ತಾರೆ. ಆ ತಾಯಿಯನ್ನು ನೋಡಿದಂತಹ ಮೌಳಿಚಂದ್ರ ಶರ್ಮಾ ಅವರು ಬರೀತಾರೆ, ಯಾವ ರೀತಿಯಲ್ಲಿ ಜೀಜಾಬಾಯಿ ಮಹಾನ್ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಶಿವಾಜಿಯನ್ನು ಮೊಘಲರ ವಿರುದ್ಧ ನಿಲ್ಲಿಸಿದ್ದಳೋ ಅದೇ ರೀತಿಯಲ್ಲಿ ಈ ತಾಯಿಯು ಗುರೂಜಿಯವರನ್ನು ಹಿಂದೂ ಸಮಾಜದ ಪುನರುತ್ಥಾನಕ್ಕಾಗಿ ಪಡೆದಿದ್ದಳು ಎಂದು ಬರೆದಿದ್ದಾರೆ. ಕರ್ನಾಟಕದ ಮೊದಲ ಪ್ರಾಂತ ಪ್ರಚಾರಕರಾಗಿದ್ದಂತಹ ಶ್ರೀ ಯಾದವರಾವ್ ಜೋಶಿಜಿಯವರು ಕೇಶವ ಮಾಧವ ಮಿಲನ ಎಂಬ ತಮ್ಮ ಲೇಖನದಲ್ಲಿ ಗುರೂಜಿ ಹಾಗೂ ಡಾಕ್ಟರ್ಜಿಯವರ ಭೇಟಿಯನ್ನು ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಡಾಕ್ಟರ್ಜಿ ಅವರಿಗೆ ಕೊನೆಯ ದಿನಗಳಲ್ಲಿ ಅವರಿಗೆ ಸಮಾಧಾನ ತಂದುಕೊಟ್ಟಂತಹ ವಿಷಯವೆಂದರೆ ಅದು ಗುರೂಜಿಯವರಾಗಿತ್ತು. ಡಾಕ್ಟರ್ಜಿಯವರ ಅಂತ್ಯಕ್ರಿಯೆ ಸೈನಿಕರ ಪದ್ಧತಿಯಲ್ಲಿಯೇ ನಡೆಯಬೇಕೆಂದು ಹಲವಾರು ಕಾರ್ಯಕರ್ತರು ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಒಪ್ಪದ ಗುರೂಜಿಯವರು ಪರಿವಾರದ ರೀತಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನಡೆಸಿಕೊಟ್ಟರು. ಕುಟುಂಬದ ಹಿರಿಯ ಮಗನಂತೆ ಅಗ್ನಿಸ್ಪರ್ಶದಿಂದ ಹಿಡಿದು ಎಲ್ಲ ಉತ್ತರ ಕ್ರಿಯಾದಿಗಳನ್ನು ಕೂಡ ಸ್ವಂತ ಮಗನಂತೆ ಗುರೂಜಿಯವರು ನೆರವೇರಿಸಿದ್ದರು ಎನ್ನುವುದನ್ನು ಈ ಲೇಖನದಲ್ಲಿ ಬರೆದಿದ್ದಾರೆ. ಶ್ರೀ ಹೋವೆ ಶೇಷಾದ್ರಿಯವರು ಆ ಬೆಳಕು ಎಂಬ ತಮ್ಮ ಲೇಖನದ ಶೀರ್ಷಿಕೆಯಲ್ಲಿ 6 ಜೂನ್ 1973ರಂದು ಸೂರ್ಯಾಸ್ತದ ಅನಂತರ ನಾಗಪುರದ ರೇಷಂ ಬಾಗ್ ಮೈದಾನ ಪ್ರಕಾಶಿಸುತ್ತಿದೆ. ಅದು ಕೇವಲ ಚಿತೆಯ ಜ್ವಾಲೆಯಲ್ಲ, ಪೂಜನೀಯ ಗುರೂಜಿಯವರ 67 ವರ್ಷಗಳ ವಯಸ್ಸಿನ ಅಖಂಡ ತಪಸ್ಸಿನ ಅಗ್ನಿ ಪ್ರಕಾಶ ಎನ್ನುವುದನ್ನು ನಾವು ಓದಿಯೇ ಆನಂದಿಸಬೇಕು. ಇಂದೋರಿನಲ್ಲಿ 1974ರಲ್ಲಿ ನಡೆದ ಸಮಗ್ರ ದರ್ಶನ ಮಾಲೆಯ 6ನೇ ಭಾಗದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸ್ವಾಮಿ ಅಮೃತಾನಂದರನ್ನು ಭೇಟಿಯಾಗಿದ್ದಂತಹ ಪೂಜನೀಯ ಸುದರ್ಶನ್ ಜಿಯವರು ಅವರಿಗೆ ಒಂದು ಪ್ರಶ್ನೆಯನ್ನು ಮುಂದಿಡುತ್ತಾರೆ. ಪೂಜನೀಯ ಗುರೂಜಿಯವರ ಆಧ್ಯಾತ್ಮಿಕ ಸಾಧನೆ ಏನಿತ್ತು ಅನ್ನುವುದನ್ನು ಅವರಲ್ಲಿ ಕೇಳುತ್ತಾರೆ. ಇದಕ್ಕೆ ಪ್ರಾರಂಭದಲ್ಲಿ ಉತ್ತರವನ್ನು ಕೊಡದಂತಹ ಸ್ವಾಮಿ ಅಮೃತಾನಂದರು ಆಮೇಲೆ ಒತ್ತಾಯದ ಮೇರೆಗೆ ಅವರು ಹೇಳುತ್ತಾರೆ, ಪೂಜನೀಯ ಗುರೂಜಿಯವರು ತಮ್ಮ ಆತ್ಮವನ್ನು ಶರೀರದ ಯಾವುದೇ ಭಾಗದಿಂದ ಬೇರ್ಪಡಿಸಿಕೊಳ್ಳುವ ಕ್ಷಮತೆಯನ್ನು ಹೊಂದಿದ್ದರು. ಆದ್ದರಿಂದ ಶರೀರದ ಯಾವುದೇ ಭಾಗದಲ್ಲಿ ಉಂಟಾದ ವ್ಯಾಧಿಯ ನೋವು ಅವರನ್ನು ಬಯಸಿದರೂ ಕಾಡುತ್ತಿರಲಿಲ್ಲ ಎಂದು ಉತ್ತರಿಸಿದ್ದರು. ಇದೇ ಲೇಖನದಲ್ಲಿ ಸಂತ ದತ್ತಬಾಳ ಅವರು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡುತ್ತಾ, ಗುರೂಜಿಯವರೇ, ನಿಮಗೆ ಭಗವಂತನ ದರ್ಶನ ಆಗಿದೆಯೇ ಎಂದು ಗುರೂಜಿಯವರನ್ನು ಕೇಳುತ್ತಾರೆ. ಗುರೂಜಿಯವರು ಸಂತ ಬಾಳ ಅವರ ಕೈಗಳನ್ನು ತಮ್ಮ ಅಂಗೈಗಳಲ್ಲಿ ತೆಗೆದುಕೊಂಡು,
ನೀವು ಯಾರಿಗೂ ಹೇಳುವುದಿಲ್ಲ ಎಂದರೆ ಮಾತ್ರ ನಾನು ಹೇಳುತ್ತೇನೆ ಎಂದು ಸ್ವತಃ ಗುರೂಜಿಯವರು ಅದಕ್ಕೆ ಕೊಟ್ಟ ಉತ್ತರವನ್ನು ನಾವು ಓದಿಯೇ ಆಸ್ವಾದಿಸಬೇಕು. ಪ್ರಜ್ಞಾಭಾರತಿಯ ಶ್ರೀಧರ ಭಾಸ್ಕರ ವರ್ಣೇಕರ್ ಅವರು ಗುರೂಜಿಯವರ ಬಗ್ಗೆ ಬರೆಯುತ್ತಾ, ತೀರ್ಥಸ್ಥಾನಗಳ ಪಾವಿತ್ರ್ಯ ಮತ್ತು ಮರ್ಯಾದೆಯನ್ನು ಅವರು ಕಠೋರವಾಗಿ ಪಾಲಿಸುತ್ತಿದ್ದರು. ಗಣಗಾಪುರಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಒದ್ದೆಯ ಬಟ್ಟೆಯಲ್ಲಿಯೇ ಗುರೂಜಿಯವರು ಒಂದು ಕೊಡವನ್ನು ಹೆಗಲ ಮೇಲಿಟ್ಟುಕೊಂಡು ದೇವರ ದರ್ಶನಕ್ಕೆ ಹೋಗಿದ್ದರು ಎನ್ನುವುದನ್ನು ತಮ್ಮ ಲೇಖನದಲ್ಲಿ ಉಲ್ಲೇಖ ಮಾಡುತ್ತಾರೆ. ಸಂಪುಟದ 2ನೆಯ ಭಾಗ ಸಭಾಂಜಲಿಯಲ್ಲಿ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದಲ್ಲಿ ಗುರೂಜಿಯವರ ನಿಧನಕ್ಕೆ ತೀವ್ರ ಸಂತಾಪ ಹಾಗೂ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗುತ್ತದೆ. ಗುರೂಜಿಯವರು ಸದನದ ಸದಸ್ಯರಲ್ಲದಿದ್ದರೂ ಕೂಡ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡರಲ್ಲೂ ಕೂಡ ಸದನದ ಸದಸ್ಯರು ತೀವ್ರ ಸಂತಾಪ ಹಾಗೂ ಶ್ರದ್ಧಾಂಜಲಿಯನ್ನು ಸಲ್ಲಿಸಿರುತ್ತಾರೆ. ಮಹಾರಾಷ್ಟ್ರ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಗುರೂಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿರುವುದನ್ನು ನಾವು ನೋಡಬಹುದು. ರಾಜ್ಯದ ಹೊರಗಡೆ ರಾಜಸ್ಥಾನ ವಿಧಾನಸಭಾ ಹಾಗೂ ಬಿಹಾರ ವಿಧಾನಸಭೆಗಳಲ್ಲೂ ಕೂಡ ಗುರೂಜಿಯವರ ನಿಧನಕ್ಕೆ ತೀವ್ರ ಸಂತಾಪ ಹಾಗೂ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾರೆ. ಗುರೂಜಿಯವರ ವಿಚಾರಗಳಲ್ಲಿ ಭಿನ್ನತೆ ಇದ್ದರೂ ಕೂಡ ಅವರ ದೇಶಭಕ್ತಿಯಲ್ಲಿ ಯಾವುದೇ ಕೂಡ ರಾಜಿ ಇರುತ್ತಿರಲಿಲ್ಲ ಎಂದು ಅವರು ತಮ್ಮ ಲೇಖನಗಳಲ್ಲಿ ಬರೆದಿದ್ದಾರೆ. ಸಂಪುಟದ 3ನೆಯ ಭಾಗ ಬುಧಾಂಜಲಿಯಲ್ಲಿ ಕಂಚಿ ಕಾಮಕೋಟಿ ಪೀಠದ ಶ್ರೀ ಜಯೇಂದ್ರ ಸರಸ್ವತಿಯವರು, ಜ್ಯೋತಿರ್ಮಠದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸ್ವಾಮಿ ಕೃಷ್ಣ ಬೋಧಾಶ್ರಮರು, ಆಚಾರ್ಯ ವಿನೋಬ ಭಾವೆಯವರು ಸೇರಿದಂತೆ 29 ಜನ ಸಂತ ಶರಣರು ತಮ್ಮ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ನೇತಾರರಾಗಿದ್ದಂತಹ ರಾಷ್ಟ್ರಪತಿ ವಿ ಗಿರಿಯವರು, ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಇಂದಿರಾ ಗಾಂಧಿಯವರು, ಬಾಳಾ ಠಾಕರೆಯವರು, ಲಾಲ್ಕೃಷ್ಣ ಅಡ್ವಾಣಿಯವರು, ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ಶಂಕರ್ ದಯಾಳ್ ಶರ್ಮಾ ಅವರು, ರಕ್ಷಣಾ ಮಂತ್ರಿಗಳಾಗಿದ್ದಂತಹ ಜಗಜೀವನ್ ರಾಮ್ ಅವರು, ಸೋಷಲಿಸ್ಟ್ ಪಕ್ಷದ ಮುಖಂಡರು, ಕಮ್ಯುನಿಸ್ಟ್ ಪಕ್ಷದ ಮುಖಂಡರು, ಅಕಾಲಿ ದಳದ ಮುಖ್ಯಸ್ಥರು, ಹೀಗೆ ಯಾವುದೇ ಪಕ್ಷ ರಾಜಕೀಯ ಮರೆತು ಗುರೂಜಿಯವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿರುವುದನ್ನು ನೋಡಬಹುದು. ಹಾಗೆಯೇ ಅನೇಕ ಜನ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಾಹಿತಿಗಳು ಕೂಡ ತಮ್ಮ ಶ್ರದ್ಧಾಂಜಲಿಯನ್ನು ಗುರೂಜಿಯವರಿಗೆ ಸಲ್ಲಿಸಿರುವುದನ್ನು ಈ ಲೇಖನಗಳಲ್ಲಿ ನಾವು ಓದಬಹುದು. ಸಂಪುಟದ ಕೊನೆಯ ಭಾಗ ಶಬ್ದಾಂಜಲಿಯಲ್ಲಿ ನಾಗಪುರ ಟೈಮ್ಸ್, ಇಂಡಿಯನ್ ಎಕ್ಸ್‌ಪ್ರೆಸ್, ಹಿಂದೂಸ್ತಾನ್ ಟೈಮ್ಸ್, ಬ್ಲಿಟ್ಜ್, ಪ್ರಜಾವಾಣಿ ಸೇರಿದಂತೆ 35ಕ್ಕೂ ಹೆಚ್ಚು ದೈನಿಕ, ಸಾಪ್ತಾಹಿಕ ಹಾಗೂ ಮಾಸಿಕ ವೃತ್ತಪತ್ರಿಕೆಗಳಲ್ಲಿ ಗುರೂಜಿಯವರ ಕುರಿತು ಶ್ರದ್ಧಾಂಜಲಿ ಪ್ರಕಟಿಸಿರುವುದನ್ನು ನಾವೆಲ್ಲರೂ ಕೂಡ ಓದಬಹುದು. ಈ ರೀತಿ ಯಾವುದೇ ಪ್ರಚಾರಕ್ಕೆ, ಪ್ರಶಂಸೆಗೆ ಒಳಗಾಗದೆ ನಿರಪೇಕ್ಷ ಜೀವನವನ್ನು ನಡೆಸುತ್ತಾ ತಮ್ಮ ಬದುಕಿನ ಕ್ಷಣ ಕ್ಷಣವನ್ನು, ಶಕ್ತಿಯ ಕಣಕಣವನ್ನು ಸಂಘ ಕಾರ್ಯಕ್ಕಾಗಿ ಸಮರ್ಪಿಸಿದವರು ಪೂಜನೀಯ ಗುರೂಜಿಯವರು. ಡೈ ಯು ಮಸ್ಟ್, ಬಟ್ ಹ್ಯಾವ್ ಎ ಗ್ರೇಟ್ ಐಡಿಯಲ್ ಟು ಡೈ ಫಾರ್, ಅಂಡ್ ಇಟ್ ಈಸ್ ಬೆಟರ್ ಟು ಡೈ ವಿತ್ ಎ ಗ್ರೇಟ್ ಐಡಿಯಲ್ ಇನ್ ಲೈಫ್. ಸ್ವಾಮಿ ವಿವೇಕಾನಂದರ ಈ ದಿವ್ಯವಾಣಿಯ ಅನ್ವರ್ಥದಂತೆ ಬದುಕಿದವರು ಪೂಜನೀಯ ಗುರೂಜಿಯವರು. ಮಹನೀಯರ ಸಾರ್ಥಕ ಜೀವನ ನಮಗೆ ಪ್ರೇರಣೆಯಾಗಲಿ. ಅವರು ನಡೆದು ತೋರಿಸಿದ ಧೀರಪಥದಲ್ಲಿ ದೃಢ ಸಂಕಲ್ಪದಿಂದ ಮುನ್ನಡೆಯೋಣ. ಮಧುಮಾರ್ಗವಿರಲಿ ಈ ಸಾಧನೆಯ ಪರ್ವದಲ್ಲಿ, ತನುವಾಗಿ ಮನವಾಗಿ ಅವ ತುಂಬಿ ಬರಲಿ. ಮಧುಮಾರ್ಗವಿರಲಿ. ನಮಸ್ಕಾರ. परं वैभवन्नेतुमेतत् स्वराष्ट्रं समर्था भवत्वाशिषा ते भृशम्. भारत माता की जय.